ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರೇ ಕಾರಣ ಎಂದು ಶಾಸಕ ಕೆಎಂ ಉದಯ್ ಅಚ್ಚರಿಯ ಹೇಳಿಕೆ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜನತೆ 3 ಬಾರಿ ತಿರಸ್ಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಏನೂ ಆಗಲಿಲ್ಲವೆಂದು ಒಬ್ಬ ಕಾರಣಕ್ಕೆ ಅವರ ಅಣ್ಣನ ಪುತ್ರ ಪ್ರಜ್ವಲ್ ರೇವಣ್ಣ ಅವರನ್ನೇ ಎಚ್.ಡಿ. ಕುಮಾರಸ್ವಾಮಿರವರು ಜೈಲಿಗೆ ಹಾಕಿಸಿದರು ಎಂದರು. ಪ್ರಜ್ವಲ್ ಜನಪ್ರಿಯತೆ ಸಹಿಸದೆ ಕುಮಾರಸ್ವಾಮಿ ಅವರು ಚುನಾವಣಾ ವೇಳೆ ಪೆನ್ ಮತ್ತು ಡ್ರೈವ್ಗಳನ್ನು ಸೃಷ್ಟಿಸಿ ಜೈಲಿಗೆ ಹಾಕಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರು ಮನಸ್ಸು ಮಾಡಿದ್ದರೆ ಹೊರಗೆ ತರಬಹುದಿತ್ತು. ಆದರೆ ಕುಮಾರಸ್ವಾಮಿ ಕುಮ್ಮಕ್ಕಿನಿಂದ ಪ್ರಜ್ವಲ್ ರೇವಣ್ಣ ಜೈಲಿನಿಂದ ಹೊರಬರಲು ಆಗುತ್ತಿಲ್ಲ ಎಂದು ಕುಟುಕಿದರು. ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶದ ಅಭಿವೃದ್ಧಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಗ್ರಾಮೀಣ ಪ್ರದೇಶಗಳು ಉಳಿಯಬೇಕು, ನಗರೀಕರಣ ಆಗಬಾರದೆಂದು ಇಲ್ಲಿ ಬಂದು ಗೆಜ್ಜಲಗೆರೆಯ ಜನರನ್ನು ಪ್ರತಿಭಟನೆಗೆ ಪ್ರಚೋದನೆ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಕೇಂದ್ರ ಸಚಿವರಾಗಿ ನಿಮ್ಮ ಸಾಧನೆ ಶೂನ್ಯವೆಂದ ಅವರು 2 ವರ್ಷಗಳ ಅವಧಿಯಲ್ಲಿ ಸಿಎಸ್ಆರ್ ಎಂಪಿ ಅನುದಾನದಲ್ಲಿ ಬಸ್ ನಿಲ್ದಾಣ, ಆಟೋ ನಿಲ್ದಾಣ ಮಾಡಿರೋದೇ ಕೇಂದ್ರ ಸಚಿವರ ಸಾಧನೆಯೇ ಎಂದು ಪ್ರಶ್ನಿಸಿದ ಅವರು, ಲೋಕಸಭಾ ಸದಸ್ಯನಾದ 5 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಚರ್ಚಿಸಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುತ್ತೇನೆ ಎಂದು ಜಿಲ್ಲೆಯ ಜನತೆಗೆ ವಾಗ್ದಾನ ಕೊಟ್ಟಿದ್ದರು. ಇವರು ಮಾತಿಗೆ ನಿಲ್ಲುವವರೇ ಎಂದು ಪ್ರಶ್ನಿಸಿದರು. ಮಾತೆತ್ತಿದರೆ ಮಣ್ಣಿನ ಮಗ ಅಂಟಾರೆ. 2 ಬಾರಿ ಸಿಎಂ ಆಗಿ ಜಿಲ್ಲೆಯ ಕೊನೆ ಭಾಗಕ್ಕೆ ಕೆಆರ್ಎಸ್ನಿಂದ ನೀರು ಹರಿಸಲು ಆಗಲಿಲ್ಲ ಇವರಿಗೆ. ನಾಲೆಗಳ ಆಧುನೀಕರಣ ಮಾಡಿದ್ರಾ? ರೈತರ ಸಮಸ್ಯೆಗಳಿಗೆ ಏನಾದರೂ ಶಾಶ್ವತ ಕೊಡುಗೆ ಏನಾದರೂ ಕೊಟ್ಟಿದ್ದೀರಾ? ಕೇವಲ ಭಾವನಾತ್ಮಕ ಮಾತುಗಳನ್ನಾಡಿ ಜನರನ್ನು ಮರಳು ಮಾಡುತ್ತಾ ಓಡಾಡುತ್ತಿದ್ದಾರೆ ಎಂದ ಅವರು, ನಿಮ್ಮ ಬೂಟಾಟಿಕೆ ಎಲ್ಲವನ್ನೂ ಜನತೆ ನೋಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈ ಹಿಂದೆ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮದ್ದೂರಿನ ದಿವಂಗತ ಎಂಎಸ್ ಸಿದ್ದರಾಜು ಅವರಿಗೆ ಡಬಲ್ ಬಿ ಫಾರಂ ನೀಡಿ ಸೋಲಿಸಿ ಮ್ಯಾಚ್ ಫಿಕ್ಸಿಂಗ್ ಮೂಲಕ ನಿಮ್ಮ ಬೀಗರನ್ನು ಗೆಲ್ಲಿಸಿಕೊಂಡಿರಿ ಎಂದ ಅವರು, ನಿಮ್ಮ ದೊಂಬರಾಟವನ್ನು ಕ್ಷೇತ್ರದ ಜನತೆ ಮರೆತಿಲ್ಲ ಎಂದು ಕಿಡಿಕಾರಿದರು. ನೀವು ಸರ್ವೆ ಮಾಡ್ಕೊ ಬರ್ರಿ, ಬದುಕು ತಾಲೂಕಿಗೆ ಹಳ್ಳಿಗಳಿಗೆ ಹೋಗಿ ಪಬ್ಲಿಕ್ ಟೌನಲ್ಲಿ ಹೋಗಿ ಜನರನ್ನು ಕೇಳಿ. ಜನರ ಹತ್ರ ನಾವು ಹೊರತೇನೆ ಜನರು ಹೇಳ್ಬೇಕಲ್ವ. ನಾವು ಇವ್ರನ್ನ ಮಾತಾಡ್ಸೋಕೆ ಹೋಗಿದ್ವಾ, ಇವ್ರ ಮನೆಗೆ ಹೋಗಿದ್ವಾ, ಅಥವಾ ಇವ್ರ ಬಗ್ಗೆ ಮಾತಾಡೋಕೆ ಹೋಗಿದ್ವಾ? ದುರಂಕಾರ, ದುಡ್ಡು ದುರಂಕಾರ ಅಂದ್ರೆ ಏನು ಅರ್ಥ? ಅದು ಅಂದ್ರೆ ಜನಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ. ದುಡ್ಡಿನ ದುರಂಕಾರ ಜನರ ಅಭಿಪ್ರಾಯಕ್ಕೋಸ್ಕರನೇ ನಗರಸಭೆಗೆ ನಾವು ಪ್ರಪೋಸಲ್ ಮಾಡಿದ್ದು. ನನ್ನ ವೈಯಕ್ತಿಕ ಇಚ್ಛಾಶಕ್ತಿ ಅಲ್ಲ ಇದು. ಜನರು ಆಸೆ ಪಟ್ಟಿದ್ರು, ಜನರು ನನಗೆ ಒತ್ತಾಯ ಮಾಡಿದ್ರು, ಅದಕ್ಕೋಸ್ಕರ ನಾವು ನಗರಸಭೆ ಮಾಡೋಕ್ಕೆ ಪ್ರಪೋಸಲ್ನ ಕೊಟ್ಟಿದ್ದು. ನಾನು ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ವಾಸ ಮಾಡೋದಿಲ್ಲ. ನಾನೇನೋ ನನ್ನ ವೈಯಕ್ತಿಕ ಮಾಡ್ಕೋಕ್ಕೆ ನಾನು ಹಳ್ಳಿಲಿ ವಾಸ ಮಾಡ್ತೀನಿ, ಕದ್ಲೂರು. ಇಲ್ಲಿಂದ ಭಾಳ 5-6 ಕಿಲೋಮೀಟರ್ ದೂರ. ನನಗೇನೋ ಇಚ್ಛಾಶಕ್ತಿ ಇದೆ. ಜನರ ಇಚ್ಛಾಶಕ್ತಿಗೋಸ್ಕರನೇ ನಾವು ಮಾಡಿರೋದು. 50,000 ಜನ ಪಾದಯಾತ್ರೆ ಮಾಡೋದಲ್ಲ, 50,000 ಜನ ಕರೆಯುವ, ಬೇರೆ ಚರ್ಚೆಗೆ ಬರಲಿ, ಇವ್ರದ್ದು ಏನು, ಇವ್ರದ್ದು ಕಾಂಟ್ರಿಬ್ಯೂಷನ್ ಏನು ಇಲ್ಲಿಗೆ ಅನ್ನೋದನ್ನ ಜನರ ಮುಂದೆ ಡಿಬೇಟ್ ಮಾಡೋಣ. ಏನಕ್ಕೆ ಸರ್ ಮತ್ತೆ ಹೋರಾಟ ಇದೆಲ್ಲ? ರಾಜಕೀಯದಲ್ಲಿ ಯಾವ ಒಕ್ಕಲಿಗರ ಮಕ್ಕಳು ಯಾರು ಇಲ್ಲಿ ಬೆಳಿಬಾರ್ದು, ಬೇರೆ ಬಡವ್ರ ಮಕ್ಕಳು ಬೆಳಿಬಾರ್ದು. ಇವ್ರ ಕುಟುಂಬನೇ ವ್ಯಾಪಾರಿಸ್ಕೋಬೇಕು. ಇವರು ಅಜೆಂಡಾ ಅದು. ಯಾರನ್ನ ಬೆಳಿಲಿಕ್ಕೆ ಬಿಟ್ಟವ್ರೆ. ಆಯ್ತಪ್ರಿ, ನಾನು ಕೆಟ್ಟವನ್ರಿ, ನಾನು ಬೈದ್ರು. ಇವ್ರ ಹತ್ರ ಇದ್ದು ಕಾಲಾಂತರದಿಂದ 7 ಹೆಸರುಗಳು, ಬಚ್ಚೇಗೌಡರ ಆದಿಯಾಗಿ, ನಮ್ಮ ನಾಗೇಗೌಡರ ಆದಿಯಾಗಿ, ಚಂದ್ರೇಗೌಡರು, ಡಿ ಬಿ ಗೌಡರು, BL ಶಂಕರ್, ವರದೇಗೌಡರು, MS ಸಿದ್ದರಾಜು. ನೀವು ಮರ್ತೋಗ್ಬಿಟ್ರಾ? 2000 ದಾಖಲೆ ಡಬಲ್ ಬಿ ಫಾರ್ಮ್ ಕೊಟ್ಬಿಟ್ಟು ಸಿದ್ದರಾಜುನ ಪಾಪ ಅಷ್ಟು ಹೋರಾಟಗಾರ, ಜನರ ಪರವಾಗಿದ್ದಂಥ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿಗೆ ಮನೆ ಕುಣಿಸಿದ್ರು ಇವರು. ಇದು ಜನ ಏನೋ ಮದ್ದೂರು ಜನಕ್ಕೇನು ಗೊತ್ತಿಲ್ವಾ ಇದು? 2008ರಲ್ಲಿ ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ವಾ? ಏನು ಜನ ಮರ್ತುಬಿಟ್ಟವ್ರೆ ಇವ್ರದ್ದೆಲ್ಲ ಆಟನ, ದೊಂಬರಾಟನ. ಅದೇ ಅವರು ಬೀಗರನ್ನ ಬೆಳೆಸ್ಕೋಬೇಕು, ಅವ್ರ ಕುಟುಂಬದಲ್ಲಿ ಯಾರನ್ನ ಗೆಲ್ಸ್ಕೋಬೇಕು, ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಆಮೇಲೆ ಏನು ಇವರು ಬ್ರಹ್ಮಾಸ್ತ್ರ ಮಾಡೋದು? ನನಗೇನು ಇದೇ ಬದುಕಾ? ನನಗೆ ರಾಜಕೀಯ ಬದುಕಲ್ಲ. ನಾನು ಮಂತ್ರಿಗಿರಿ ಅವಶ್ಯಕತೆ ಇಲ್ಲ, MLA ಗಿರಿ ಅವಶ್ಯಕತೆ ಇಲ್ಲ. ಜನ ವಾಲಂಟ್ರಿಯಾಗಿ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ದಾರೆ. ಜನರ ಆಸೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಜನರ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ವಿರೋಧ ಅಂತಂದರೆ ವಿರೋಧ ಮಾಡ್ತಾರೆ ಅಂದರೆ ಇವ್ರ ಅರ್ಥ ಏನು? ಇವ್ರ ಉದ್ದೇಶ ಬೆಳಿಬಾರ್ದಾ? ಇದು ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬಾರ್ದಾ? ಓಲಿ ಇವ್ರ ಕೊಡುಗೆ ಆದರೂ ಏನೋ ಹಿಂದೆ ಅನೌನ್ಸ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನಾನು ಜನರಲ್ಲಿ ಮೀಡಿಯಾದಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದ್ದೆ. 8,000 ತಂದು ಕೊಟ್ಬಿಡ್ತೀನಿ ಅಂತ CM ಆಗಿದ್ದಾರಲ್ಲ. ದಾಖಲೆ ಕೊಡಲಿ. ಮೊನ್ನೆ ಎಲ್ಲ ನಮ್ಮಲ್ಲಿ DC ಆಫೀಸಲ್ಲಿ ದಾಖಲೆ ಕೇಳಿದ್ರಂತೆ, ಈ ಅಭಿವೃದ್ಧಿದು ಹಣ ಕೊಡಿ ಅಂತ. ಅಭಿವೃದ್ಧಿ ಆಗ್ತಾ ಇರೋದು
ಹಣ ಬಿಡುಗಡೆಯಾಗಿರೋದು ಜನ ಹೇಳ್ತಾರೆ. ಅಲ್ಲಿ ಆಯಾ ಸ್ಥಳಗಳಲ್ಲಿ ಕೆಲಸ ಆಗ್ತಾ ಇರೋದು ಜನರ ಕಣ್ಣಿಗೆ ಕಾಣಿಸ್ತದೆ. ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಕೆಲಸ ನಡೆಯೋದು ಜನರ ಕಣ್ಣಿಗೆ ಕಾಣಿಸ್ತದೆ. ದಾಖಲೆಯಲ್ಲಿ ಗೊತ್ತಾಗ್ತದೆ. ಇವರು ಮಾಡೋರು ಹಿಂದೆ UGD ಕೆಲಸ ಹಿಂದೆ ನೀರು ಕುಡಿಯೋ ನೀರಿಂದು ಹೇಳ ಇವ್ರ ಸ್ಟೋರಿನ. ನನಗೆ ದುರಾಂಕಾರ ಅಂತಾರಲ್ಲ ಯಾರೋ ಮಾಜಿ MLA, ಇವ್ರದ್ದು ಹೇಳ. ಬನ್ನಿರಿ ಜನ ಕರ್ಕೊಂಡು ಅವರು ಬರಲಿ, ನಾನು ಬರ್ತೀನಿ, ಪಾದಯಾತ್ರೆ ಹೋಗುವ ಟೌನ್ ಒಳಗಡೆ. ಯಾವ UGD ಸರಿ ಮಾಡವ್ರೆ, ಹಳೆ ಪೈಪ್ಗೆ ಕನೆಕ್ಷನ್ ಕೊಟ್ಬಿಟ್ಟು ಬಿಲ್ ತಗೊಂಡವ್ರೆ, ಇವ್ರು ಶಾಮೀಲಾಗಿ ಇವ್ರು ಪಾಲ್ದಾರ. ಅದಕ್ಕೆ ಹೇಳ್ಬೇಕಾಯ್ತು. ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ನಾವು ನಮ್ಮ ಅಭಿವೃದ್ಧಿ ಕೆಲಸ ಏನು ಬೇಕು ಅಷ್ಟು ಮಾಡ್ತಾ ಇದ್ದೀವಿ.